ಈ ದೇಶ ಯಾವಾಗ ಸ್ವಾತಂತ್ರ್ಯ ಆಯಿತು ಆವಾಗ ಈ ಸ್ವಾತಂತ್ರ್ಯ ಹೋರಾಟದ ಮುಂಚೂಣಿಯಲ್ಲಿ ಯಾರು ಇದ್ರಪ್ಪ ಅಂತಂದ್ರೆ ಎಲ್ಲ ಅಡ್ವೊಕೇಟ್ಸ್ ಇದ್ದರು. ನೀವು ಯಾರು ಬೇಕಾದವ್ರು ತಗೊಳ್ಳಿ, ಮಹಾತ್ಮ ಗಾಂಧಿ ಅವ್ರನ್ನ ಹಿಡ್ಕೊಂಡು, ಮೋತಿಲಾಲ್ ನೆಹರು ಅವ್ರನ್ನ ಹಿಡ್ಕೊಂಡು, ಜವಾಹರ್ಲಾಲ್ ನೆಹರು ಅವ್ರನ್ನ ಹಿಡ್ಕೊಂಡು, ಸುಭಾಷ್ ಚಂದ್ರ ಬೋಸ್ ಅವರೇ IAS ಆಫೀಸರ್, ಅವಾಗಿನ ICS ಆಫೀಸರ್ ಅವರು. ಅವರು ಆವಾಗನೇ ಈ ಒಂದು ಯಂಗೆಸ್ಟ್ ಸಿವಿಲ್ ಸರ್ವಿಸ್ ಇನ್ ದ ಬ್ರಿಟಿಷ್ ಎಂಪೈರ್. ಎಷ್ಟು 18 ವಯಸ್ಸಿನಾಗ ಅವರು ICS ಪಾಸ್ ಆಗಿದ್ರು. ಬಟ್ ಅದು ಬಿಟ್ಟರು. ಆದರೂ ಅದು ಬ್ಯಾಕ್ಗ್ರೌಂಡು ಅವ್ರ ಮನೆಯಲ್ಲೆಲ್ಲ ನೋಡಿದ್ರೆ ಎಲ್ಲ ಅಡ್ವೊಕೇಟ್ ಇದ್ರು. ಮತ್ತು ಸಾವಿರಾರು ಏನು ಅಡ್ವೊಕೇಟು ಅವರ ಬಲಿದಾನ ಮತ್ತು ಅವ್ರ ತ್ಯಾಗದಿಂದ ನಾವು ಸ್ವಾತಂತ್ರ್ಯ ಪಡ್ಕೊಂಡು ನಾವು ಈ ಸಂವಿಧಾನ ಬಂತು. ಸಂವಿಧಾನ ಮೂಲಕ ಇವಾಗ ಕಾಯ್ದೆ ಕಾನೂನುಗಳನ್ನು ನಾವು ಮಾಡ್ಕೋತಾ ಇದ್ದೀವಿ. ಮತ್ತು ಸಂವಿಧಾನದ ಅನ್ವಯದಡಿ ನಾವು ಇವತ್ತು ನಮ್ಮ ದೇಶವನ್ನು ಆಳ್ತಾ ಇದ್ದೀವಿ. ಸಂವಿಧಾನ ಏನು ಹೇಳ್ತೈತಿ ಅಂತಂದ್ರೆ, ಸಂವಿಧಾನದಾಗ ಪ್ರಿಯಾಂಬಲ್ ಅಂತ ಇದೆ. ನಿಮಗೆಲ್ಲರಿಗೂ ಗೊತ್ತು, ಈ ಪ್ರಿಯಾಂಬಲ್ ಅನ್ನೋದು ಇದು ಈ ಸಂವಿಧಾನದ ಆತ್ಮ ಇದ್ದಂಗೆ. ಉಳಿಕಿದ ಎಲ್ಲ ಬಾಡಿ ಇದ್ರೆ ಆತ್ಮಕ್ಕೆ ಇದು ಇಲ್ಲ ಅಂತ, ಸಾವಿಲ್ಲ ಅಂತ. ನೀವೇನು ಬೇಕಾದ ನಿಮ್ಮ ಕಾಲು ಮುರಿದ್ರು, ಕೈ ಮುರಿದ್ರು, ತಲೆ ಹೊಡೆದ್ರು ನೀವು ಅದಕ್ಕೆ ಏನಾದರೂ ಡಾಕ್ಟ್ರಿಗೆ ಇಟ್ಕೊಂಡು ಹಾಸ್ಪಿಟ್ಲ್ಗೆ ಹೋಗಿ